ಕಾಲ್ ಬಿಡು, ಹೋಗೋ ಆ ಕಡೆ. ನಾಗರಾಜ್, ಗಾಡಿ ತಂದ್ಬಿಟ್ಟು ಈ ಸಾಮಾನೆಲ್ಲ ಗುಜರಿಗೆ ಹಾಕಪ್ಪ. ಸರ್ ಪ್ಲೀಸ್ ಸರ್, ಇದನ್ನೆಲ್ಲ ಗುಜರಿಗೆ ಹಾಕ್ಬೇಡಿ ಸರ್. ಇದನ್ನೆಲ್ಲ ನಮ್ಮಪ್ಪ ಕಷ್ಟಪಟ್ಟು ತಂದಿರೋದು ಸರ್. ನಿಮ್ ದುಡ್ಡು ಪ್ರಕಾರ ಹೆಂಗಾದ್ರೂ ತಂದ್ಕೊಡ್ತೀನಿ ಸರ್. ಇದು ಯಾವ್ದು ಗುಜರಿಗೆ ಹಾಕ್ಬೇಡಿ ಸರ್, ಪ್ಲೀಸ್ ಸರ್. ಇದೆಲ್ಲ ನಿಮ್ಮ ಅಪ್ಪನ ಆಸ್ತಿ ಏನೋ? ಇದ್ರಲ್ಲಿ ಏನ್ ಬೇಕೋ ಅದನ್ನ ತಗೊಂಡೋಗೋ, ಅಲ್ಬೇಡ, ಹೋಗೋ ಹೋಗೋ. ನಿಮಗೇನು ಬೇಕು? ಪರೋಟ ಕೊಡಿ ಸರ್. ಪರೋಟ ಇಲ್ಲ, ರೊಟ್ಟಿ ಕರಿ. ಸರ್ 2 ದಿವಸದಿಂದ ಊಟ ಮಾಡಿಲ್ಲ ಸರ್. ಅಲ್ವಾ, ಇಷ್ಟು ಉದ್ದ ಇದೆಯಾ, ಭಿಕ್ಷಾ ಬಿಡ್ತಾ ಇದೆಯಾ, ನಾಚಿಕೆ ಆಗಲ್ವಾ ನಿನಗೆ? ಕಾಸಿಲ್ಲ, ಹೋಗ. ಸರ್ 2 ದಿವಸದಿಂದ ಊಟ ಮಾಡಿಲ್ಲ ಸರ್. ತುಂಬಾ ಹತ್ರ ಇಲ್ಲ, ನಾನೇ ಕೆಲಸ ಇಲ್ಲ ಹೊತ್ತು ಹೊಡಿತಾ ಇದ್ದೀನಿ. ಇಲ್ಲ ಕಣ, ನನ್ನ ಹೆಸರು ಹೇಳೋ, ನನ್ನ ಹತ್ರ ಇಲ್ಲ ಅಂತ. ತಗೊಳ್ಳಿ. ಆ ಹುಡುಗನಿಗೆ ಎಷ್ಟು ಹೊಡೆದಿದ್ದೀನಿ, ಆದ್ರೂ ಇಲ್ಲಿ ಬರೋ ಗಿರಕಿ ಹತ್ರ ಎಲ್ಲ ದುಡ್ಡು ಕೇಳ್ತಾನೆ. ಇವತ್ತು ಇನ್ನೊಬ್ನು ಕರ್ಕೊಂಬಂದವನೆ. ನಾನು ಇಲ್ಲ ಅಂತ ಹೇಳ್ದೆ ತಾನೆ, ಕೈ ಬಿಡ. ತುಂಬಾ ಹೊಟ್ಟೆ ಹಶ್ವಾಗ್ತಿದ್ಯಾ ಅಣ್ಣ? ತಗೊಳ್ಳಿ, ನನ್ನ ಹತ್ರ 10 ರೂಪಾಯಿ ಐತೆ. ಮಾಡ್ತೀನಿ ಇವತ್ತು ಇವ್ರಿಗೆ. ತಗೊಳ್ಳಿ ಅಣ್ಣ. ಏಯ್ ನಿಂತ್ಕೊಳ್ಳ. ನೀನ್ಯಾಕ ಬಂದೆ? ನಾನು ಊಟ ಮಾಡಕ್ ಬಂದೆ ಸರ್. ದಿನ ಅವನು ಬರೋದಲ್ದೆ ಇವತ್ತು ನಿನ್ನೂ ಕರ್ಕೊಂಡ್ ಬಂದಿದ್ದಾನೇನೋ? ನಾನು ಊಟ ಮಾಡಕ್ ಬಂದೆ. ಮತ್ತೆ ಅವನು ಯಾರು? ಅವ್ನು ಯಾರು ಅಂತಾನೆ ಗೊತ್ತಿಲ್ಲ ಸರ್. ಅವನ ಜೊತೆನೆ ಬಂದ್ಬಿಟ್ಟು ನನಗೆ ಸುಳ್ಳು ಹೇಳ್ತಿದ್ಯಾ? ಇಲ್ಲ ಸರ್, ಇಲ್ಲ. ನನಗೆ ಸುಳ್ಳು ಹೇಳ್ತೀಯಾ? ಇಲ್ಲ ಸರ್. ಹೋಗ. ಅಪ್ಪ, ಮೇಲೊಬ್ಬನಿರುವನು, ಅವ ಬರುವನು, ಕಾಯೋ. ಇನ್ನೊಂದ್ಸರಿ ಈ ಕಡೆ ಏನಾದ್ರೂ ಕಾಣಿಸ್ಕೊಂಡ್ರೆ ಪೊಲೀಸ್ ಕಿಡ್ ಕೊಟ್ಬಿಡ್ತೀನಿ. ತಗೋ, ಹಸುವಿನ ಸಂಕಟ ಹಸ್ದಿರಂಗೆ ಮಾತ್ರ ಗೊತ್ತಾಗೋದು. ತಗೋ, ಈ ಪ್ರಪಂಚದಲ್ಲಿ ಈ ಒಂದು ತುತ್ತು ಅನ್ನ ತಿನ್ನೋಕ್ಕೆ ಮಾಡಬಾರ್ದೆಲ್ಲ ಮಾಡ್ತಾರೆ. ಅವ್ರಿಗೆಲ್ಲ ಹೋಲಿಸ್ಕೊಂಡ್ರೆ ನಾನು ಭಿಕ್ಷೆ ಬೇಡ ತಿಂತಾ ಇದ್ದೀನಿ ಅನ್ನೋ ಹೆಮ್ಮೆ ನನಗಿದೆ.
ಶಾಮಣ್ಣ ತಿಳಿಸುವುದೇನೆಂದರೆ, ನಿಮ್ಮ ತಾಯಿಗೆ ಮತ್ತೊಮ್ಮೆ ಹೃದಯಾಘಾತವಾಗಿದೆ. ನಿನಗೆ ವಿಷಯ ತಿಳಿಸಲು ನಾನಾ ವಿಧದಲ್ಲಿ ಪ್ರಯತ್ನಿಸಿದರೂ ಆಗಲಿಲ್ಲ. ಸಾಕಷ್ಟು ಬಾರಿ ಫೋನ್ ಮಾಡಿದರೂ ಸ್ವಿಚ್ ಆಫ್, ನಾಟ್ ರೀಚಬಲ್ ಬಂದಿರುತ್ತದೆ. ಈಗ ನಿಮ್ಮ ತಾಯಿಯನ್ನು ತ್ರಿಪುರ ಆಸ್ಪತ್ರೆಗೆ ಸೇರಿಸಲಾಗಿದೆ. ನಿಮ್ಮ ತಾಯಿಗೆ ಬೇಗ ಆಪರೇಷನ್ ಮಾಡುವ ಅಗತ್ಯವಿದ್ದು ಕೆಳಗೆ ತಿಳಿಸಿರುವ ಅಕೌಂಟ್ ನಂಬರ್ಗೆ ಹಣವನ್ನು ಹಾಕಿ ನೀನು ಸಹ ತುರ್ತಾಗಿ ಬರುವುದು. ಓಕೆ ಬಾಯ್. ಓಕೆ ಬಾಯ್. ಯಾಕೆ ಏನಾಯ್ತು ಸರ್? ಏನಿಲ್ಲ, ಅವಾಗ ಆಫ್ ಆಗ್ತಿದೆ. ಸರಿ ಆಯ್ತಾಯ್ತು. ತಿಂಗಳು ಬಾಡಿಗೆ 6,000, ಅದಕ್ಕೆ 3,000 ಬಡ್ಡಿ, ಒಟ್ಟು 9,000. ಈ ತಿಂಗಳದ್ದು ಸೇರಿಸಿ 10,000 ಕೊಡು. ಬರ್ಕೊಳ್ಳೋ ಇದನ್ನ. ಸರಿ ಬರ್ಲಾ? ಬಾಡಿಗೆ ಮಾತ್ರ ಮಿಸ್ ಮಾಡದೆ ತಿಂಗಳು ಸರಿಯಾಗಿ ಕೊಡಬೇಕು. ಸರ್, ನಿಮ್ಮ ಉಪಕಾರ ನಾನು ಯಾವತ್ತೂ ಮರೆಯಲ್ಲ. ಅವತ್ತು ನಿಮ್ಮ ತಂದೆ ಸರಿಯಾದ ಟೈಮ್ಗೆ ದುಡ್ಡು ಕಳಿಸಿಲ್ಲ ಅಂದಿದ್ರೆ ನಾನು ನಮ್ಮ ತಾಯಿನ ಕಳ್ಕೊತಿದ್ದೆ. ನಾನು ಎಷ್ಟು ಹೆಲ್ಪ್ ಮಾಡಿದ್ರೂ ನಿಮ್ಮ ತಂದೆ ಋಣ ನಾನು ತೀರ್ಸೋಕ್ಕಾಗಲ್ಲ. ತಗೋ ತಗೋಪ್ಪ, ಇಟ್ಕೋ. ಈ ಕಾರ್ಡ್ನಲ್ಲಿ ನನ್ನ ನಂಬರ್ ಇದೆ. ನೀನು ಏನೇ ಪ್ರಾಬ್ಲಮ್ ಇದ್ರೂ ಫೋನ್ ಮಾಡು, ನಾನು ಬರ್ತೀನಿ. ಆಯಿತು ಸರ್.